ಚಕ್ರವರ್ತಿ ಸೂಲಿಬೆಲೆ ಅವರಿಂದಾನೇ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ ಇತ್ತೀಚಿನ ಘಟನೆಯಿಂದ ಪ್ರಾರಂಭ ಮಾಡಿ ಹಿಂದಕ್ಕೆ ಹೋಗ್ತಾ ಹೋಗೋಣ. ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 600ಕ್ಕೂ ಅಧಿಕ ಪೆಂಡಿಂಗ್ ಕೇಸ್ಗಳು. ಈ ಶಹರ ಠಾಣೆ ಏನು ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದ್ದಾರೆ, ಅದೇ ಠಾಣೆಯಲ್ಲಿ 32ಕ್ಕೂ ಅಧಿಕ ಪೆಂಡಿಂಗ್ ಕೇಸ್ಗಳು. 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗಬೇಕು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಬೇಕು ಅನ್ನೋ ಸರ್ಕಾರದ ನಿರ್ಧಾರ. ಬಂಧಿಸಿದ್ದಕ್ಕೆ ಆತ ಅಪರಾಧಿ ಅನ್ನೋ ಸಮರ್ಥನೆ. ಯಾವ ರೀತಿ ಗಮನಿಸಬೇಕಿದೆ? ಕಾಂಗ್ರೆಸ್ ಸರ್ಕಾರದ ಅಥವಾ ಇಲ್ಲಿನ ಕಾಂಗ್ರೆಸ್ ಆಳ್ವಿಕೆಯ ಫ್ರಸ್ಟ್ರೇಷನ್ ಅಂತ ನಾನು ಕರೆಯಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ಅವ್ರಿಗೆ ಹೇಗೆ ಇದನ್ನು ಕೌಂಟರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದೇ ನೆವರ್ ಎಕ್ಸ್ಪೆಕ್ಟೆಡ್. ರಾಮ ಮಂದಿರದ ವರ್ಡಿಕ್ಟ್ ಆದಾಗ ಸ್ವಲ್ಪ ಗಾಬರಿ ಇತ್ತು ಅವರಿಗೆ. 2019 ಎಫೆಕ್ಟ್ ಆಗಿತ್ತು. ಈಗ ಅದು ಕಳೆದೋಗಿದೆ ಅಂತ ಅವ್ರು ತಿಳ್ಕೊಂಡಿದ್ರು. ಆದರೆ ಇಡೀ ಜನಮಾನಸದಲ್ಲಿ ಭುಗಿಲೇಳ್ತಾ ಇರುವಂಥ ಈ ರಾಮನ ಕುರಿತಂಥ ಪ್ರೇಮ ಇದೆಯಲ್ಲ, ನಾನು ಭುಗಿಲೇಳೋದು ಅನ್ನೋ ಪದವನ್ನು ನೆಗೆಟಿವ್ ಆಗಿ ಬಳಸ್ತಿಲ್ಲ, ಪಾಸಿಟಿವ್ ಆಗಿ ಬಳಸ್ತಾ ಇದ್ದೀನಿ. ಇದು ಹೇಗೆ ಸುನಾಮಿಯಾಗಿ ಹಬ್ತಾ ಇದೆ ಅಂತಂದರೆ ಅವ್ರು ಕಂಟ್ರೋಲಿಗೆ ಸಿಲುಕ್ತಾ ಇಲ್ಲ. ಅವರು ಜಾತಿಯ ಹೆಸರಲ್ಲಿ ಹೊಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಇದನ್ನು ಜಾತಿಯ ಕದನಗಳನ್ನಾಗಿ ಮಾಡಬೇಕು ಅಂತ. ಆದರೆ ಇವತ್ತು ನೋಡಿದರೆ ರಾಮನಿಗೋಸ್ಕರ ಬೀದಿಗೆ ಬರ್ತಾ ಇರೋ ಯಾರು ಒಂದು ಜಾತಿಯವರಲ್ಲ, ಮೇಲ್ಜಾತಿಯವರಲ್ಲ. ಮೇಲ್ಜಾತಿಯವರು, ಕೆಳಜಾತಿಯವರು, ಹಿಂದೆ ಮುಂದೆ ನೀವು ಏನು ಹೇಳ್ತಿರೋ ಎಲ್ಲ ಬ್ಯಾರಿಯರ್ಗಳನ್ನು ಒಡೆದಾಕಿ ರಾಮನಿಗಾಗಿ ಒಂದಾಗುವಂಥ ಈ ಪ್ರಕ್ರಿಯೆ ನಡೆದಿದೆಯಲ್ಲ, ಯಾವತ್ತು ಭಾರತ ಅಖಂಡವಾಗಿ ಒಂದಾಗುತ್ತೋ ಅವತ್ತೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅದನ್ನು ಫ್ರಸ್ಟ್ರೇಷನ್ ಹೆಂಗೆ ಹೊರಗೆ ಹಾಕಬೇಕು, ಇರೋದು ಒಂದೇ ಮಾರ್ಗ, ಇವರನ್ನು ಒಡಿಬೇಕು ಅಂತ. ಈ ಒಡೆಯೋ ಅಂತ ಹಂತದಲ್ಲೂ ಹೇಗೆ ಮಾಡಲಿಕ್ಕಿದೆ ಇವರು ಅಂತಂದರೆ, ಈಗ ಈ ಭಾಗದಲ್ಲಿ ಇಂಥವ್ರನ್ನ ಹಿಡಿದಿದ್ದೀವಿ, ಇಂಥವನು ಕರಸೇವಕರಲ್ಲೂ ಇಂಥ ಜಾತಿಯವರು, ಹೀಗೆ ತಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಇವರಿಗೆ ಯಾವ ರೀತಿ ಅದನ್ನು ಕೌಂಟರ್ ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರೋದ್ರ ಪರಿಣಾಮ ಅವರು ಶ್ರೀಕಾಂತ್ ಪೂಜಾರಿನ ಬಂಧಿಸಿರೋದು ಅಂತ. ಮತ್ತಿದು ಮೊದಲನೇದೇನಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ರಾಮ ಮಂದಿರದ ವಿಚಾರದಲ್ಲಿ ಅವರು ಮಾತಾಡಬೇಕಾದಾಗ ಸ್ವತಃ ಬಿಜೆಪಿಯೇ ರಾಮ ಮಂದಿರದ ಮೇಲೆ ಬಾಂಬ್ ಹಾಕ್ಬಿಡುತ್ತೆ. ಆನಂತರ ಇತ್ತೀಚೆಗೆ BK ಹರಿಪ್ರಸಾದ್ ಹೇಳಿದರು, ರಾಮ ಮಂದಿರಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಕರಸೇವಕರ ಮೇಲೆ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿವೆ. ಇವೆಲ್ಲವೂ ಕೂಡ ಫ್ರಸ್ಟ್ರೇಷನ್ ಔಟ್ಕಮ್ ಅಂತ ನನಗನ್ಸುತ್ತೆ. ಅದರಲ್ಲೂ CM ಸಿದ್ದರಾಮಯ್ಯನವರು ಈ ಘಟನೆಯ ನಂತರ ಉದ್ದಟತನದಿಂದ ಆಡುವ ಮಾತುಗಳಿವೆಯಲ್ಲ, ಅವನೊಬ್ಬ ಗೂಂಡ, ಒಬ್ಬ ಕರಸೇವಕನನ್ನ ಗೂಂಡ ಅಂತ ಕರೆಯುವಂಥ ಪ್ರಕ್ರಿಯೆ, ಇದು ಅವರಿಗೆ ಹೇಗೆ ಈ ಸುನಾಮಿಯನ್ನು ತಡೆಗಟ್ಟಬೇಕು ಅಂತ ಗೊತ್ತಾಗದೆ ಅವ್ರು ಮಾಡ್ತಿರುವಂಥ ಅಪಸವ್ಯಗಳು ಅಂತ ಅನ್ಸುತ್ತೆ. ಮಂಜುನಾಥ್ ಸರ್, ತಮ್ಮನ್ನು ಕೇಳ್ತೀನಿ. ಇದೇ ಸರ್ಕಾರದ ಪ್ರತಿನಿಧಿ ಒಬ್ರು ಹೇಳ್ತಾರೆ, 4 ಮರ್ಡರ್ ಮಾಡಿ, 4 ಕೊಲೆ ಮಾಡಿ ನಾನು ಹಿಂದೂ, ನಾನು ರಾಮಭಕ್ತ ಅಂತ ಅಂದ್ಬಿಟ್ರೆ ಅವರನ್ನ ಪೋಷಣೆ ಮಾಡಲಿಕ್ಕೆ, ಅವರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಬಿಜೆಪಿಗರು. ಅಂದರೆ ರಾಮ ಭಕ್ತರು ಅಥವಾ ನಾನೊಬ್ಬ ಹಿಂದುತ್ವವಾದಿ ಅಂತ ಕರೆಸ್ಕೊಂಡ್ಬಿಟ್ರೆ ಆತನ ಅಪರಾಧ ಹಿನ್ನೆಲೆಯನ್ನೂ ಕೂಡ ಮನ್ನಿಸಿ ಪೋಷಿಸುವ ಹಂತಕ್ಕೆ ಒಂದು ಪಕ್ಷ ನಿಂತಿದೆ ಅನ್ನೋ ಈ ಹೇಳಿಕೆ ಆ ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ ನಿಮ್ಮ ಕಿವಿಗೆ ಬಿದ್ದಾಗ ಹೇಗೆ ಅನಿಸುತ್ತೆ? ಅಂದರೆ ಅಪರಾಧಕ್ಕೆ ಧರ್ಮದ ಲೇಪನವನ್ನು ಹಚ್ಚಿಬಿಟ್ಟು ಸೇಫ್ ಆಗುವಂಥ ಪ್ರಯತ್ನಗಳಾಗತ್ತೆ ಅಂತ ಅವ್ರು ಹೇಳ್ತಿರೋದು. ಪ್ರಾರಂಭದಲ್ಲಿ ನಮ್ಮ ಮನಸ್ಸು ಈ ಒಂದು ವಾಕ್ಯವನ್ನು ಕೇಳಿದ ತಕ್ಷಣ ಕುದಿಯೋಕ್ಕೆ ಶುರು ಮಾಡಿತು. ಯಾಕೆ ಅಂತ ಹೇಳಿದ್ರೆ, ಸ್ವತಃ ನಾವು ಆ ಕಾರ್ಯಸೇವಕರಾಗಿ ಅಲ್ಲಿ ಹೋದಾಗ ಅಲ್ಲಿ ಅನುಭವಿಸಿದಂಥದ್ದನ್ನು, ಅದೇ ರೀತಿಯಲ್ಲಿ ನಾವು ಖುಷಿಪಟ್ಟಿದ್ದನ್ನು ಕೂಡ ಯೋಚನೆ ಮಾಡಿದಾಗ, ಈ ರೀತಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಸೇವಕನಾಗಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು, ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಧರ್ಮಕ್ಕೋಸ್ಕರ, ರಾಮನಿಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿ ಯಾವುದೇ ಕಾರಣಕ್ಕೆ ಯಾವುದೇ ತಪ್ಪು ಮಾಡಿದ್ರೂ ಕೂಡ ಅವನನ್ನೊಬ್ಬ ಗೂಂಡ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಪಕ್ಷ, ಅದು ಪ್ರತಿಪಕ್ಷ ಇರ್ಬೋದು, ಅದು ಆಡಳಿತ ಪಕ್ಷ ಇರ್ಬೋದು, ಅದನ್ನು ಸಮರ್ಥಿಸ್ಕೊಳ್ತೀವಿ ಅಂತ ಹೇಳ್ತು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಕಾರಣ ಅಂತ ಹೇಳಿದ್ರೆ, ಅಲ್ಲಿ ರಾಮ ಭಕ್ತನಾಗಿ ಅವನು ಹೋಗಿದ್ದಾಗ ಮಾತ್ರ ನಾವು ಯೋಚನೆ ಮಾಡ್ತೀವಿ ಹೊರತು, ಈಗಾಗಲೇ ವರದಿಯಲ್ಲಿ ಬಂದಿರೋ ಹಾಗೆ 32 ವರ್ಷಗಳ ನಂತರ ಈ ಕೇಸನ್ನು ಮತ್ತೆ ನಾವು ರಿವೈವ್ ಮಾಡ್ತಾ ಇರೋದರಿಂದ ಇದು ದುರುದ್ದೇಶಪೂರಿತವಾಗಿ ಇರೋದು ಅಂತ ಗೊತ್ತಾಗುತ್ತೆ ಹೊರತು ಬೇರೆ ಯಾವುದೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಬ್ಬ ರಾಮ ಭಕ್ತನಿಗೆ, ಒಬ್ಬ ಕರಸೇವಕನಿಗೆ ಈ ರೀತಿಯಲ್ಲಿ ಅವರು ದೂಷಿಸಿದಾಗ ನಿಜಕ್ಕೂ ಕೂಡ ನಮ್ಮ ಮನಸ್ಸು ಉದ್ರೇಕಗೊಳ್ಳುತ್ತೆ. ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅನ್ನೋಂಥದ್ದು ಸ್ಪಷ್ಟ ಆಗುತ್ತೆ. ಬಟ್ ಒಂದೇ ಒಂದನ್ನು ಆ್ಯಡ್ ಮಾಡಬೇಕಿಲ್ಲಿ. ಅವರು ಅದನ್ನು ಹೇಳುವಾಗ, ಇದುವರೆಗೂ ಹಿಂದೂ ಸಮಾಜ ಒಂದೇ ಒಂದು ಭಯೋತ್ಪಾದಕ ಕೃತ್ಯ ನಡೆಸಿದ ಉದಾಹರಣೆ ಇಲ್ಲ. ನಾನು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹಿಂದುವಿನ ಹೆಸರಿನಲ್ಲಿ ಅಥವಾ ಹಿಂದೂ ಅನ್ನೋ ಈ ಚಾದರ್ನ ಹಾಕ್ಕೊಂಡು ನಾನು ಭಯೋತ್ಪಾದಕ ಕೃತ್ಯ ಮಾಡಿದ್ದಿಲ್ಲ. ಆದರೆ ಇಸ್ಲಾಮಿನ ಹೆಸರಲ್ಲಿ ಎಷ್ಟು ನಡೆದಿದೆ? ಲಷ್ಕರ್ ಎ ತೈಬಾ ಯಾವುದು ಹಿಂದೂ ಸಂಘಟನೆಯ? ಐಸಿಸ್ ಹಿಂದೂ ಸಂಘಟನೆಯ? ಸಿಮಿ ಹಿಂದೂ ಸಂಘಟನೆಯ? ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಭಯೋತ್ಪಾದಕ ಕೃತ್ಯಗಳು ನಡೆದಿವೆಯೋ ಎಲ್ಲವೂ ಇಸ್ಲಾಮಿಕ್ ಹೆಸರಿನಲ್ಲಿ ಮತ್ತು ಇಸ್ಲಾಮನ್ನ ಸೇವ್ ಮಾಡುವಂಥದ್ದು. ಆಯ್ತು, ಬೇರೆದನ್ನು ಬಿಡಿ. ನಾವು ಸರ್ ತನ್ಸೆ ಜುದಾ ಅನ್ನುವಂಥ ಹೋರಾಟವನ್ನು ಕೇಳಿದ್ದೀವಿ ಭಾರತದಲ್ಲಿ. ಸರ್ ತನ್ಸೆ ಜುದಾ ಅಂತಂದ್ರೆ ಏನು? ನಿಮ್ಮ ತಲೆಯನ್ನು ಕಡಿತೀನಿ. ಯಾರಿಗೋಸ್ಕರ? ಪ್ರಾಫೆಟ್ ಮೊಹಮ್ಮದರಿಗೆ ಒಂದು ಅಬದ್ಧದ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಅದು ಸುಳ್ಳು ಅಂತ ಯಾರು ಹೇಳಲಿಲ್ಲ ಇದುವರೆಗೂ. ಅದು ಸತ್ಯ ಅಂತ ಒಪ್ಕೊಳ್ತೀವಿ, ಹೇಳಿದ ಶೈಲಿ ಚೆನ್ನಾಗಿಲ್ಲ, ಹೀಗಾಗಿ ನಾವು ಸರ್ ತನ್ಸೆ ಜುದಾ ಅಂತ ಹೇಳಿದ್ರು. ಅಂದ್ರೆ ಧರ್ಮದ ಹೆಸರಿನಲ್ಲಿ
ಸಂದರ್ಭದಲ್ಲಿ ಹೋರಾಟ ಮಾಡುವಂತ ಬೀದಿಗೆ ಬಂದು ತಲೆ ಕಡಿಯುವಂತ ಬುದ್ಧಿ ಅನ್ಯಮತೀಯರಿಗಿದೆ ಹೊರತು ಹಿಂದೂಗಳಿಗೆ ಇದುವರೆಗೂ ಇಲ್ಲ ಅಂತ ದೀಪೂರ್ ಜೈನ್ ಇದನ್ನ ಅವರು ನನಗನ್ಸೋದು ಸುಳ್ಳು ಅಂತ ಅವ್ರು ಹೇಳೋದು. ದೀಪೂರ್ ಜೈನ್ ಅವ್ರು ಹೇಳಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು, ಹೋದ್ರು ಮಸೀದಿಯನ್ನ ಕೆಡವಿದ್ರು, ಅದು ಕಾನೂನಿನ ಉಲ್ಲಂಘನೆ. ಹುಬ್ಬಳ್ಳಿಯ ದುರ್ಗದ ಬೈಲ್ ಮಾರ್ಕೆಟ್ ನಲ್ಲಿ ಹೋದ್ರು ಕಾರಿಗೆ ಬೆಂಕಿ ಹಚ್ಚಿದ್ರು, ಅದು ಅಪರಾಧ. ಆ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರು ರಾಮ ಭಕ್ತರಾದ್ರೂ ಸರಿ, ಹಿಂದುತ್ವವಾದಿಗಳಾದ್ರೂ ಸರಿ, ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಅಪರಾಧಿಗಳು. ಮುಖ್ಯಮಂತ್ರಿಗಳು ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮ್ಮನೆ ಅವ್ರು ಏನೋ ಬಾಯಿಗೆ ಬಂದಿದ್ದು ಹೇಳ್ತಾರೆ ಅಷ್ಟೇ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂ ಸಮಾಜದ ಒಬ್ಬ ಯುವಕನನ್ನು ಅರೆಸ್ಟ್ ಮಾಡಿರೋದು ಭಾಳ ತಪ್ಪು. ನಾನು ಹಿಂದೆ ಹೋರಾಟಗಳನ್ನು ಮಾಡಿದ್ದೀನಿ, 15-20 ಕೇಸ್ ಇದೆ. ಆ ಕೇಸೆಲ್ಲ ಕೊಲಾಸ